ನಮಸ್ಕಾರ, ನಾನು ನಿಮ್ಮ ಚಾಮರ ದಿನೇಶ್ ಬಿಳ್ಳೆಪ್ಪ. ಸಮಯ ಈಗ ಸರಿಯಾಗಿ ಮಧ್ಯರಾತ್ರಿ 12:01. ಪ್ರಾಯಶಃ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯ. ಹಾಗಾಗಿ ನಾವು ಕೂಡ ಒಂದು ಹೊಸ ಪರಿಕಲ್ಪನೆಯ ಕಡೆ ಹೋಗ್ತಾ ಇದ್ದೇವೆ. ನಡುಬಾಡೆ ಯೂಟ್ಯೂಬ್ ಚಾನಲ್ ಆಗಬೇಕು ಅನ್ನೋದು ಕಳೆದ ಒಂದು 3-4 ವರ್ಷಗಳಿಂದ ಸಾಕಷ್ಟು ಒತ್ತಡ ಬೇಡಿಕೆ ಇತ್ತು. ಬೇರೆ ಬೇರೆ ಪ್ರಯತ್ನ ಮಾಡೋದಕ್ಕೆ ಮೊದಲು ನೀವು ಯೂಟ್ಯೂಬ್ ಚಾನಲನ್ನು ಮಾಡಬೇಕು, ಅದರ ಮೂಲಕ ನೀವು ಜನಗಳಿಗೆ ಹತ್ತಿರ ಆಗಬೇಕು ಅನ್ನೋಂಥದ್ದು ತುಂಬ ಹಿತೈಷಿಗಳ ಅಭಿಮಾನಿಗಳು, ಪಿತೃ ಸಮಾನರು ಎಲ್ಲರ ಕೋರಿಕೆ ಇತ್ತು. ಸೊ ನಾನು ಹಠ ಹಿಡಿದು ಕೂತಿದ್ದೆ, ಅದು ಮಾಡೋದಿಲ್ಲ, ನಾನು ಯೂಟ್ಯೂಬ್ ಚಾನಲ್ ಬೇಡ, ನನಗೆ ನಾನು ಬೇರೆದೇ ಮಾಡಬೇಕು ಅನ್ನೋ ಒಂದು ಕಾರ್ಯಯೋಜನೆಯಲ್ಲಿ ಮಾಡ್ತೇನೆ. ಇತ್ತೀಚಿನ ದಿನ ಬಂದಾಗೆ ತುಂಬ ಒತ್ತಡಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಮತ್ತು ನಿನ್ನೆ ಒಂದೇ ದಿನ 3 ಜನ ಬೇರೆ ಬೇರೆ ಕಡೆಯಿಂದ ಒತ್ತಡವನ್ನು ಯಾಕೆ ಮಾಡಬಾರ್ದು ಇವೆಲ್ಲವನ್ನ ಗಮನಿಸಿ ನಾನು ಯೋಚನೆ ಮಾಡಿದೆ, ಮಾಡಬಹುದು. ಹಾಗಾಗಿ ನಾನು ಮೊನ್ನೆ ಹೇಳಿದಾಗೆ ನಮಗೆ ಈ DJ ಹಾವಳಿಯಿಂದ ಆದಂಥ ಅವಾಂತರಕ್ಕೆ ನಮ್ಮ ವೈಫೈಗಳೆಲ್ಲ ಡಿಸ್ಕನೆಕ್ಟ್ ಆಗಿತ್ತು. ಇವತ್ತುವರೆಗೂ ಕೂಡ ಅದು ರೆಕ್ಟಿಫೈ ಆಗಿಲ್ಲ. ಅವ್ರು ಹೇಳ್ತಿದ್ದಾರೆ ವೈರ್ ಎಲ್ಲ ಹೋಗಿದೆ ಅಂತ, ಅದರ ಹಿಂದೆ ಹೋದರೆ ಆಗಲಿಕ್ಕಿಲ್ಲ ಅಂತೇಳಿ ಮತ್ತೆ ಬೇರೆ ವೈಫೈ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತೊಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ ಈಗ ಈ ಸಂದೇಹವನ್ನು ಮಾಡಿ ಮಧ್ಯ ನಮ್ಮ ನಡುಬಾಡೆ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಸಲಹೆಗಳು ಮತ್ತು ಇಲ್ಲಿಯವರೆಗೆ ಹೇಗೆ ಬೆಳೆಸ್ಕೊಂಡು ಬಂದಿದ್ದೀರಾ ಅದೇ ರೀತಿಯ ಒಂದು ದಾರಿ ದೀಪವಾಗಿ ನೀವೆಲ್ಲರೂ ಕೂಡ ಇರ್ತೀರಾ ಅನ್ನೋಂಥ ವ್ಯಾಸ ನಮಗಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಕಲ್ಪನೆಗಳಿದೆ, ಸಾಕಷ್ಟು ಯೋಜನೆಗಳಿದೆ, ಅವೆಲ್ಲವನ್ನು ಕೂಡ ಹಂತವಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಎಲ್ಲವನ್ನು ಒಮ್ಮೆಲೆ ಒಟ್ಟಿಗೆ ಮಾಡಲಿಕ್ಕೆ ಕಷ್ಟ ಸಾಧ್ಯ, ಬೇರೆ ಬೇರೆ ಕಾರಣಗಳಿರ್ಬೋದು. ಅದು ಮಾಡಲಿಕ್ಕೆ ಆಗುವ ಹಾಗೆ ನಾವು ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನಮ್ಮ ನಡುಬಾಡೆ ಚಾನಲನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮ ಕೋರಿಕೆಗೆ, ನಿಮ್ಮ ಬೇಡಿಕೆಗೆ, ನಿಮ್ಮ ಒಂದು ಒತ್ತಡಕ್ಕೆ ಮಣಿದು ಈ ಚಾನಲ್ ನಿಜವಾಗಲೂ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದರಲ್ಲಿ ಯಾವುದೇ ಇಚ್ಛಾಶಕ್ತಿ ಇರಲಿಲ್ಲ. ನೀವೆಲ್ಲ ಅಷ್ಟೊಂದು ಪ್ರೀತಿಯಿಂದ ಕೇಳಿಕೊಂಡಾಗ ಯಾಕೆ ಮಾಡಬಾರದು ಅನ್ನೋಂಥ ಕಲ್ಪನೆಯಿಂದ ನಾನು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ನಾಳೆಯಿಂದ ಮತ್ತಷ್ಟು ವಿಚಾರಗಳ ಬಗ್ಗೆ ನಿತ್ಯ ಅಲ್ಲದೆ ಇದ್ರೂ ಕೂಡ ಪ್ರಯತ್ನ ಮಾಡೋಣ. ಆಗದೇ ಇದ್ರೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಮುಖ ವಿಚಾರಗಳು ಬರುತ್ತೋ ಆ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಡುಬಾಡೆ ಚಾನಲನ್ನು ಬೇರೆ ಬೇರೆಯವರಿಗೆ ಲಿಂಕ್ಗಳನ್ನು ಶೇರ್ ಮಾಡೋದರ ಮೂಲಕ, ಈಗಾಗಲೇ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಲ್ಲರಲ್ಲಿ ಕೂಡ ನೀವು ಫಾಲೋ ಮಾಡಬೇಕು. ಮತ್ತು ನಾವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೇರೆಯವರನ್ನು ಕೂಡ ನಮ್ಮ ಬೆಂಬಲಿಸುವ ಹಾಗೆ ನೀವು ಪ್ರೇರೇಪಣೆಯನ್ನು ಮಾಡಬೇಕು ಅಂತ ಕೇಳ್ತಾ, ಇಲ್ಲಿಯವರೆಗೆ ಹೇಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದೀರಾ, ಮುಂದೆ ಕೂಡ ಅದೇ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡಿ. ಸಾಕಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ನಾವು ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. ನೋಡೋಣ, ಕಾಲ ಬಂದ ಹಾಗೆ ನಾವು ಕೂಡ ಕಾಲದೊಡನೆ ಸಾಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ ಮತ್ತು ಶುಭೋದಯ.